ಸೊ ಬೆಳಿಗ್ಗೆ 6:30ಗೆ ಎದ್ದು ಇಲ್ಲಿ ಗುಡೆ ಮಾಂಸನ ತಗೊಳ್ಳೋಕ್ಕೆ ಬಂದಿದ್ದೀವಿ, ಮಟನ್ನ. ಸೊ ಏನಕ್ಕೆ ಏನು ಸಮಾಚಾರ ಅಂತ ಕಂಪ್ಲೀಟ್ ವಿಡಿಯೋನ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಕೂಡ ಆಗ್ಬೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ನಿಮ್ಮ ಶೈಲು ಸುನಿಲ್. ಸೊ ಎಷ್ಟು ದಿನ ಆದಮೇಲೆ ಮತ್ತೆ ವ್ಲಾಗ್ನ ಶುರು ಮಾಡಿದ್ದೀನಿ. ಏನಕ್ಕಪ್ಪ ಅಂತಂದರೆ ಇವತ್ತು ಬಂದು ಟೈಮ್ 12:25 ಆಗಿದೆ. ಸೊ ಇವಾಗಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಕೆಲಸ ಬೆಳಿಗ್ಗೆಯಿಂದ. ಇವತ್ತು ಪಕ್ಷ ಅಂದರೆ ಪಕ್ಷ ಎಲ್ಲ ಶುರುವಾಗಿದೆ. ಪಕ್ಷ ಎಲ್ಲರೂ ಮಾಡ್ತಾರೆ ಅಂತಲ್ಲ, ನಮ್ಮ ಗಂಡನ ಮನೆ ಸೈಡು ಪಕ್ಷನ ಮಾಡ್ತೀವಿ, ಪಿತೃಪಕ್ಷನ ಮಾಡ್ತೀವಿ. ಇನ್ನು ಡ್ಯಾಡಿ ಮಮ್ಮಿ ಅಂದರೆ ನಮ್ಮ ಅಪ್ಪನ ಮನೆಗೆಲ್ಲ ಬಂದ್ವಿ ಅಂತಂದರೆ ಅವರು ಪಕ್ಷ ಎಲ್ಲ ಮಾಡಲ್ಲ. ಅವರು ಗೌರಿ ಹಬ್ಬ, ಮಾರಿ ಹಬ್ಬ ಹಿಂಗೆ ಮಾಡೋದು. ಬಟ್ ನಮಗೆ ಪಕ್ಷ ಮಾಡಲೇಬೇಕು. ಸೊ ಇವತ್ತು ಪಕ್ಷಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ವಿ. ಲಾಸ್ಟ್ ಟೈಮ್ ನಿಮಗೆ ನೆನಪಿರುತ್ತೆ, ಸುನೀಲ್ ಅವ್ರು ಬಂದಿದ್ರು. ಬಟ್ ಪೂಜೆನ ನಾನು ನಮ್ಮ ಊರಲ್ಲೇ ಮಾಡಿದೆ ಫಸ್ಟ್ ಟೈಮ್. ಯಾಕಂದರೆ ನಮ್ಮ ಅಂಕಲ್ಗೆ ಹುಷಾರಿರಲಿಲ್ಲ, ಅವ್ರಿಗೆ ಜಾಸ್ತಿ ಹುಷಾರಿಲ್ದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಸುನೀಲ್ ಕೂಡ ಎಮರ್ಜೆನ್ಸಿ ಲೀವಿಗೆ ಬಂದಿದ್ರು. ಬಟ್ ಅವರು ಅಂಕಲ್ನ ನೋಡ್ಕೊಳ್ಳೋ ಬ್ಯುಸಿಯಲ್ಲಿ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಶಿಫ್ಟಿಂಗ್ ಅಂತ ಮಾಡ್ತಾ ಅವರು ಬಂದು ಪೂಜೆನೂ ಮಾಡೋಕ್ಕಾಗಿರಲಿಲ್ಲ. ಅದ್ರ ನೆಕ್ಸ್ಟ್ ಡೇ ಬಂದಿದ್ರು ಊರಿಗೆ. ಬಟ್ ನಾವು ಒನ್ ಟೈಮ್ ಶುರು ಮಾಡಿದ್ವಿ ಅಂತ ಅಂದರೆ ನಾವು ಕಂಟಿನ್ಯೂ ಮಾಡ್ತಾನೆ ಇರಬೇಕು. ಪಕ್ಷ ಅಂದಮೇಲೆ ಕಂಟಿನ್ಯೂ ಮಾಡಬೇಕು. ಇಷ್ಟು ವರ್ಷ ಎಲ್ಲ ನಮ್ಮ ಅಂಕಲ್ ಆಂಟಿ ಎಲ್ಲ ಮಾಡ್ತಾಯಿದ್ರು, ಹಾಗಾಗಿ ನಾವು ಮಾಡೋ ನೆಸೆಸಿಟಿ ಇರ್ತಿರ್ಲಿಲ್ಲ. ಬಟ್ ಅವರಿಗೆ ಲಾಸ್ಟ್ ಇಯರ್ ಹುಷಾರಿರಲಿಲ್ಲ ಅಂದ್ಬಿಟ್ಟು ನಾನು ಶುರು ಮಾಡಿದೆ. ಇವಾಗಿಂದ ನಾನು ಕಂಟಿನ್ಯೂ ಮಾಡಬೇಕು ಇನ್ಮೇಲೆ ಅಂದ್ಬಿಟ್ಟು. ನಾವು ಎಲ್ಲಿರ್ತೀವಿ ಅಲ್ಲಿ ನಾವು ಮಾಡ್ಬೋದು, ಪೂಜೆನ ಮಾಡ್ಬೋದು ಅವ್ರಿಗೆ. ಸೊ ಸಿಕ್ಕಾಪಟ್ಟೆ ಕೆಲಸ ಕಂಪ್ಲೀಟಾಗಿ ಮನೆಯೆಲ್ಲ ರೆಡಿ ಮಾಡಿ, ಇನ್ನು ಪೂಜೆಗೆಲ್ಲ ಈವ್ನಿಂಗ್ ನಾವು ಎಡೆ ಎಲ್ಲ ಇಡೋದು ಈವ್ನಿಂಗು ಒಂದು 5:30 ಮೇಲೆ ಎಡೆನ ಇಟ್ಟು ಪೂಜೆನ ಮಾಡೋದು. ಬಟ್ ಮನೆಯಲ್ಲೆಲ್ಲ ಕೆಲಸ ಕಂಪ್ಲೀಟಾಗಿ ಆಗಿದೆ. ಆ್ಯಂಡ್ ದೇವ್ರ ಮನೆಯಲ್ಲಿ ಕೂಡ ಪೂಜೆ ಕೂಡ ಆಯಿತು. ಇನ್ನು ಬೆಳಗ್ಗೆ 6:30ಗೆ ಹೋಗಿ ನಾವು ಮಟನ್ನ ತೊಗೊಂಡು ಬಂದ್ವಿ, ನಾನು ಡ್ಯಾಡಿ. ಅದನ್ನು ಕೂಡ ಸಣ್ಣದಾಗಿ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ, ಅದು ಸ್ಟಾರ್ಟಿಂಗಲ್ಲೇ ಬರುತ್ತೆ. ಸೊ ಮಟನ್ ಎಲ್ಲ ತಂದಿದ್ದೀವಲ್ಲ, ಅದನ್ನು ನಾವು ಎಡೆಗೆ ಇಡಬೇಕು. ಸೊ ಟೇಸ್ಟ್ ನೋಡೋಂಗಿಲ್ಲ ಏನು ಅಂದರೆ ಅವರಿಗೆ ಏನು ಟೇಸ್ಟ್ ಮಾಡಬಾರ್ದು. ಹೊಸದಾಗೇ ನಾವು ಅಡುಗೆನ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅವರಿಗೋಸ್ಕರ, ಅಲ್ಲಿಗೆ ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹೊಸದಾಗೇ ತಂದು ಹಾಕಬೇಕು. ಆ್ಯಂಡ್ ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಸಾಮಾನುಗಳನ್ನ ಯೂಸ್ ಮಾಡೋಂಗಿಲ್ಲ. ಸೊ ನಮ್ಮ ಅತ್ತೆಗೆ ಸ್ಯಾರಿನ ಕೂಡ ತರಬೇಕು ನಾನಿವಾಗ. ಆ್ಯಂಡ್ ಒಂದಷ್ಟು ಸಾಮಾನುಗಳನ್ನ ತರಬೇಕು. ಬುಜ್ಜಿ ಕೂಡ ಇನ್ನೇನು ಸ್ಕೂಲ್ ಮುಗಿಯುತ್ತೆ ಅಲ್ವಾ, ವೆಯ್ಟ್ ಮಾಡ್ತಾ ಇದ್ದೀನಿ. ಬುಜ್ಜಿನ ಕರ್ಕೊಂಡು ಬಂದುಬಿಟ್ಟು ಅವನಿಗೆ ಸ್ವಲ್ಪ ಊಟ ಎಲ್ಲ ತಿನ್ನಿಸಿ ಇನ್ನು ಹೋಗ್ಬಿಟ್ಟು ಏನೇನೆಲ್ಲ ತರಬೇಕು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ತೊಗೊಂಡು ಬರಬೇಕು. ಸೊ ಇವತ್ತಿನ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ನೀವು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಆ್ಯಂಡ್ ಸ್ಕಿಪ್ ಮಾಡಬೇಡಿ. ಬಿಕಾಸ್ ನಮ್ಮ ಕಡೆ ಪೂಜೆ ಹೆಂಗಿರುತ್ತೆ. ಮಮ್ಮಿ, ಪಕ್ಷ ಎಲ್ಲ ನಿಮಗೆ ಹೊಸ್ತಾ? ಹೋಗ್ಬಿಟ್ಟು ಅದೆಲ್ಲ ನಾವು ಮಾಡೋದೇ ಇಲ್ಲಲ್ವಾ. ಅದನ್ನ ನಮ್ಮ ಮನೇಲಿ ಮಾಡಲ್ಲ, ಅಪ್ಪವ್ರ ಮನೇಲಿ ಮಾಡ್ತೀವಿ. ಅಂದರೆ ಮಕೆ ಹಬ್ಬ ಮನೇಲೆಲ್ಲ ಆ ಥರ ಮಾಡೋದಿಲ್ಲ, ಮಕೆ ಹಬ್ಬನ ಮಾಡ್ತೀವಿ. ನಿಮ್ಮ ಫ್ಯಾಮಿಲಿಯಲ್ಲಿ ಬಂದು ನಿನ್ನ ಗಂಡನ ಮನೆ ಫ್ಯಾಮಿಲಿ ಪಕ್ಷ ಮಾಡ್ತಾ ಇದ್ದಾರೆ. ಅಂದರೆ ದೊಡ್ಡವರು ಮನೆಯಲ್ಲಿ ಇದ್ದರೆ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮೇನ್ ಇವ್ರ ಅತ್ತೆ ಇಲ್ವಾ, ಸುನೀಲ್ಗೆ ಅಮ್ಮ ಇಲ್ಲ ಅಂತ ಗೊತ್ತಲ್ವಾ, ಹಾಗಾಗಿ ಮನೆಗೆ ಏರಿ ಸೊಸೆ ಆಗಿರೋ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಸುನೀಲ್ ಅಪ್ಪ ಅವರೆಲ್ಲ ಮಾಡ್ಕೊಂಡು ಹೋಗ್ತಾಯಿದ್ರು. ಅವ್ರಿಗೆ ಹುಷಾರಿಲ್ದೇ ಇರೋ ಕಾರಣ ಹೋದ ವರ್ಷದಿಂದ ಶೈಲು ಸ್ಟಾರ್ಟ್ ಮಾಡಿದ್ಲು. ಹಂಗಾಗಿ ಇನ್ನು ವರ್ಷ ಮಾಡಬೇಕು, ನಾವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. ಹೌದು. ಸೊ ನಮಗೆ ಪಕ್ಷ ಒಂಥರ ಮಿಸ್ ಮಾಡ್ದೇನೆ ಮಾಡಬೇಕು. ಮಾಡಂಗಿಲ್ಲ, ಯಾವುದೇ ಕಾರಣಕ್ಕೂ ಪಕ್ಷನ ಮಿಸ್ ಮಾಡಂಗಿಲ್ಲ. ಹೌದು, ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಂಡವ್ರೆ. ಅವ್ರು ತೀರ್ಕೊಂಡಿರೋರ್ಗೆ ಅದು ಒಂಥರ ತೃಪ್ತಿ. ಅಂದ್ರೆ ಹಿರಿಯರಿಗೋಸ್ಕರನೇ ಪಕ್ಷನ ಮಾಡೋದು. ಅದರಲ್ಲೂ ನಮಗೆ ನಮ್ಮ ಅತ್ತೆ ಇಲ್ಲದೆ ಇರೋ ರೀಸನಿಂದ ಪಕ್ಷ ಮಾಡಲೇಬೇಕು. ಸೊ ಅವರಿಗೆ ಅಂತಲೇ ಇವತ್ತು ಪೂಜೆ ಎಲ್ಲ ಮಾಡಬೇಕಲ್ವಾ. ಅವರು ಏನೇನೆಲ್ಲ ಇಷ್ಟಪಟ್ಟು ತಿಂತಾಯಿದ್ರು ಎಲ್ಲನೂ ಇಡಬೇಕು. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಹೇಳಿದ್ದೆ. ಆ್ಯಂಡ್ ವಿಡಿಯೋ ಕೂಡ ಕಂಪ್ಲೀಟಾಗಿ ಮಾಡಿದೆ. ಈ ಸಲನೂ ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕು ಪೂಜೆಗೆಲ್ಲ. ಆ್ಯಂಡ್ ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಚೆನ್ನಾಗಿರುತ್ತೆ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಬೇಗ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ಏನು ಮಾಡೋದು ಅದನ್ನ? ಮಲ್ಕತಾ ಇದೀಯಾ? ಟಚ್ ಮಾಡಿದ್ರೆ ಅಯ್ಯೋ ಅಯ್ಯೋ ಸರಿ, ಅಷ್ಟೊಂದು ಅಯ್ಯೋ ಅಯ್ಯೋ ಇಲ್ಲಿದೆ. ಅದು ಯಾಕೆ ಮಲ್ಕೋತಾ ಇದೆ ಖುಷ್? ಅದಿಲ್ಲಿ ಮುಟ್ಟಿದ್ರೆ ಯಾಕೆ ಮಲಗ್ತಾ ಇದೆ? ಟಚ್ ಮೀ ನಾಟ್. ಇಲ್ಲಿ ಬಾ ಖುಷ್, ಇಲ್ಲಿ ಬಾರೋ. ಅಯ್ಯೋ ಅಯ್ಯೋ ಮುಳ್ಳಿದೆ, ನೋಡ್ದಾ? ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿದೆ ಬಾ. ನಿನಗೆ ಏನು ಖುಷಿನೋ ಅದರಲ್ಲಿ ಹೆಂಗೆ ಮುಟ್ಟಿದ್ರೆ. ಓ ಎಸ್, ಇವಾಗ ಸ್ವಲ್ಪ ಸಾಮಾನೆಲ್ಲ ತರಬೇಕು ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗ್ತಾ ಇದ್ವಿ. ಮತ್ತು ಬಾಳೆ ಎಲೆ ಬೇಕಿತ್ತು. ಇಲ್ಲಿ ನಮ್ಮ ಪಕ್ಕದ ಮನೆ ಆಂಟಿಯವರ ಕೈ ತೋಟದಲ್ಲೇ ಇದೆ. ಬುಜ್ಜಿ ಬಾರೋ. ಬೇಡ, ಅಲ್ಲೇ ಅವನು ಟಚ್ ಮಿ ನಾಟ್ ಅಂದ್ಕೊಂಡು ಅಲ್ಲಿ ಟಚ್ ಮಾಡ್ತಾ ಇದ್ದಾನೆ ಅದನ್ನು. ಸೊ ಏನಿಲ್ಲ, ಒಂದು 1/2 ಅವರ್ ಕೆಲಸ ಅಷ್ಟೇನೆ. ಹೋಗ್ಬಿಟ್ಟು ಬೇಗ ಸಾಮಾನೆಲ್ಲ ತಗೊಂಡು ಬರೋಣ.
ಫಸ್ಟು ನಾವು ಮನೇಲೆಲ್ಲ ಮುಗಿಸ್ಬಿಟ್ಟು ಬಂದಿದ್ದೇನೆ ಗ್ರಾಸರಿ ಶಾಪಿಂಗ್ಗೆ ಒಂದಷ್ಟು ಎಡೆಗೆ ಇಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸಾಮಾನು ತೊಗೊಳ್ಬೇಕಿತ್ತು. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ. ಇಲ್ಲಿ ವೆರೈಟಿ ಆಫ್ ಸ್ವೀಟ್ಸ್ ಮತ್ತು ಒಂದಷ್ಟು ಸ್ನ್ಯಾಕ್ಸ್ನ ತೊಗೋಬೇಕಿತ್ತು. ಸೊ ಅದನ್ನು ಕೂಡ ತೊಗೊಂಡ್ವಿ. ಮನೇಲೂ ಕೂಡ ನಾನು ಪಾಯಸ ಎಲ್ಲ ಮಾಡಿದ್ದೀನಿ. ಅವರಿಗೋಸ್ಕರ ನಮ್ಮ ಅತ್ತೆಗೋಸ್ಕರ ಅಂತ ಸ್ಪೆಷಲಾಗೇ ಪಾಯಸನ ರೆಡಿ ಮಾಡಿದ್ದೀನಿ. ಗೊತ್ತಿಲ್ಲ ನನಗೆ, ನನ್ನ ಮತ್ತೆನ ನೋಡಿಲ್ಲ. ಸುನಿಲ್ಗೆ ಕೂಡ ಅವ್ರ ಅಮ್ಮನ ನೋಡಿರೋ ನೆನಪು ಇಲ್ಲವೇ ಇಲ್ಲ. ಆದರೂ ಅವರು ಎಲ್ಲೋ ನಮ್ಮನ್ನು ನೋಡ್ತಾ ಇರ್ತಾರೆ, ನಮ್ಗೆ ಆಶೀರ್ವಾದ ಮಾಡ್ತಿರ್ತಾರೆ ಅಂತ ಒಂದು ಸ್ಟ್ರಾಂಗಾಗಿ ಬಿಲೀವ್ ಇದೆ ನನಗೆ. ಏನಕ್ಕೆ ಅಂತಂದರೆ ನನಗೆ ನಮ್ಮ ಅತ್ತೆ ಇರಬೇಕಿತ್ತು ಅಂತ ನನಗೆ ಯಾವಾಗಲೂ ಫೀಲ್ ಆಗುತ್ತೆ. ಸುನಿಲ್ಗೆ ಅವ್ರ ಅಮ್ಮ ಇರಬೇಕಿತ್ತು, ನಮ್ಮ ಅಮ್ಮ ಇದ್ದಿದ್ರೆ ಎಷ್ಟು ಖುಷಿ ಪಡ್ತಾಯಿದ್ರು ನನ್ನನ್ನು ನೋಡಿ ಇವಾಗ ಅಂತ ಅವ್ರಿಗೂ ಕೂಡ ಅಷ್ಟೇ ಫೀಲ್ ಆಗುತ್ತೆ. ಆದರೆ ಗೊತ್ತಿಲ್ಲ, ಅವರಿವಾಗ ದೇವ್ರ ಹತ್ರ ಇದ್ದಾರೆ, ದೇವರಾಗಿದ್ದಾರೆ. ನಮಗೆಲ್ಲ ಆಶೀರ್ವಾದ ಮಾಡಬೇಕಾಗಿರೋರು ನಮ್ಮ ಹಿರಿಕರೇ. ಅದರಲ್ಲೂ ನಮ್ಮ ಅತ್ತೆ ಅಂತಂದರೆ ಏನೋ ಒಂಥರ ಎಮೋಷ್ನಲ್ ನನಗೆ. ನಾನು ಅವ್ರನ್ನ ನೋಡಿಲ್ಲ, ಫೋಟೋದಲ್ಲಿ ಬಿಟ್ಟರೆ ನಾನು ನೋಡೇ ಇಲ್ಲ ಅವ್ರನ್ನ. ನನಗೂ ಅನಿಸುತ್ತೆ ಅವ್ರು ಇರಬೇಕಿತ್ತಲ್ವ, ಇಂತಿದ್ರೆ ಏನೋ ಒಂಥರ ಚೆನ್ನಾಗಿರ್ತಿತ್ತು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ. ಆದರೆ ಅವ್ರು ಯಾವಾಗ್ಲೂ ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ, ನಮ್ಮ ಬೆನ್ನಿಂದನೇ ನಿಂತಿರ್ತಾರೆ ಯಾವಾಗ್ಲೂ ಅನ್ನೋದು ಒಂದು ನಂಬಿಕೆ. ನಾನು ನಮ್ಮ ಮನೇಲಿ ತುಂಬ ಪ್ರೀತಿಯಿಂದ, ಭಕ್ತಿಯಿಂದ, ತುಂಬಾ ಶ್ರದ್ಧೆಯಿಂದ ನಾನು ಭಕ್ಷಣ ಮಾಡಬೇಕು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಕ್ಕಂತಂದರೆ ಇಷ್ಟು ಸಲ ಎಲ್ಲ ನಮ್ಮ ಅಂಕಲ್ ಮತ್ತು ಆಂಟಿ ಅವರೇ ಮಾಡ್ಕೊಂಡು ಬರ್ತಾಯಿದ್ರು. ಅವ್ರು ಮಾಡಬೇಕಾದ್ರೆ ನಾನು ಮಾಡಲೇಬೇಕು ಅಂತ ಏನಿರ್ತಿರ್ಲಿಲ್ಲ. ಆದರೆ ಲಾಸ್ಟ್ ಇಯರ್ ಅವ್ರಿಗೆ ಹುಷಾರಿಲ್ಲದೆ ಅಡ್ಮಿಟ್ ಆಗಿದ್ದರು. ಸೊ ಆ ಸಿಚುವೇಷನಲ್ಲಿ ನಾನು ಮಾಡಲೇಬೇಕಿತ್ತು. ಒನ್ ಟೈಮ್ ನಾನು ಮಾಡಿದೆ, ಪಕ್ಷನ ನಾವು ಮಾಡಿದ್ವಿ ಎಡೆ ಎಲ್ಲ ಇಟ್ಟು ಅಂತಂದರೆ ಮತ್ತೆ ನಾನು 1 ವರ್ಷವೂ ಮಿಸ್ ಮಾಡ್ದೇ ಮಾಡಲೇಬೇಕು. ಸೊ ನನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ, ಅಷ್ಟು ಅಚ್ಚುಕಟ್ಟಾಗಿ ನಾನು ಮಾಡ್ಕೊಂಡು ಹೋಗಬೇಕು ಅಂತ ನನಗೆ ತುಂಬಾ ಇಷ್ಟ ಇದೆ. ಅವರೆಲ್ಲರ ಆಶೀರ್ವಾದದಿಂದ ಇನ್ನೂ ಚೆನ್ನಾಗಿ ಇನ್ನೂ ಮಾಡೋವಂಥ ಶಕ್ತಿ ನನಗೆ ಅವ್ರು ಕೊಡಬೇಕು. ಇನ್ನೂ ಚೆನ್ನಾಗಿ ಮಾಡ್ತಾ ಹೋಗ್ತೀನಿ ನಾನು ವರ್ಷನೂ. ಸೊ ಈ ಸಲ ನಾವಿರೋ ಮನೆಯಲ್ಲೇ ನನಗೆ ತುಂಬ ಖುಷಿ ಆಗೋ ರೀತಿ ನಾವು ಎಡೆ ಎಲ್ಲ ಇಟ್ಟು ಪಕ್ಷನ ಮಾಡಿದ್ದೀವಿ. ನಮಗಂತೂ ಮನಸ್ಸಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಥರ ಫೀಲ್ ಆಗ್ತಾಯಿತ್ತು. ಗೊತ್ತಿಲ್ಲ, ಒಂದೊಂದು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ಆದರೆ ನಮ್ಮ ಕಡೆ ಈ ಥರ ಪಕ್ಷ ಮಾಡಲೇಬೇಕು. ಸೊ ಮಾಡಿದ್ದೀನಿ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆದರೆ ಸುನೀಲ್ ಅವ್ರು ಬರೋದಕ್ಕಾಗಿಲ್ಲ. ಅವ್ರಿಗೆ ವಿಡಿಯೋ ಮಾಡಿ ಕಳಿಸಿದ್ದೀನಿ. ಅವ್ರು ಕೂಡ ತುಂಬಾ ಖುಷಿಪಟ್ಟರು. ಏನಕ್ಕೆ ಅಂತಂದರೆ ಅವ್ರ ಅಮ್ಮನಿಗೆ ಎಡೆ ಎಲ್ಲ ಇಟ್ಟು ನಾವು ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ ಅಂತಂದರೆ ಯಾವ ಮಗನಿಗೆ ಕೂಡ ಖುಷಿ ಆಗದೆ ಇರುತ್ತೆ ಅಲ್ವಾ. ಸೊ ವಿಡಿಯೋದಲ್ಲೇ ಕಳಿಸಿದ್ದೀನಿ ಅವ್ರಿಗೆ. ಅವರು ತುಂಬ ಖುಷಿಪಟ್ಟರು. ಚೆನ್ನಾಗಿ ಮಾಡಿದ್ಯಾ, ಇದೇ ರೀತಿ ಮಾಡು ವರ್ಷನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿದ್ರು. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್, ಹಿರಿಯರ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿರುತ್ತೆ, ನನ್ನ ಫ್ಯಾಮಿಲಿ ಮೇಲಿರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಬುಜ್ಜಿ ಏನು ಹೇಳ್ತಿದ್ದಾನೆ ಅಂತ ಸ್ವಲ್ಪ ಕೇಳಿಸ್ಕೊಳ್ಳಿ. ಯಾರು ಅವರು ಮಾಮಿ ಹತ್ರ ಇದ್ದಾರೆ, ಬಂದು ಊಟ ಮಾಡ್ಕೊಂಡು ಹೋದ್ರು. ಮತ್ತೆ ಇವಾಗ್ಲೂ ಬರ್ಬೇಕು. ಅವರು ಎಲ್ಲ ಕಡೆ ಇರ್ತಾರೆ ಗೊತ್ತಾ. ಈಗ ನೀನು ಮಾತಾಡ್ತಾ ಇರೋದನ್ನು ನೋಡ್ತಾ ಇರ್ತಾರೆ ಅವರು. ಎಲ್ಲಿ? ಎಲ್ಲ ಕಡೆಯಿಂದನೂ ನೋಡ್ತಾ ಇರ್ತಾರೆ, ನಿನ್ಗೆ ಕಾಣಿಸಲ್ಲ ಅವರು. ನಿಜ ನಾವ್ ಹೇಳ್ಬೇಕು ಅಂದ್ರೆ ಇವಾಗ ಇವ್ನು ಇಷ್ಟು ಮಾತಾಡ್ತಾ ಇದ್ದಾನೆ. ನಿಮ್ಗೆ ನಮ್ಮ ಪಪ್ಪನ ಅಜ್ಜಿ. ಪಪ್ಪ ಅವ್ರ ಅಮ್ಮ, ನಿನಗೆ ಅಜ್ಜಿ. ನೋಡಿದ್ಯಾ ನೀನು ಅವ್ರನ್ನ? ಅಜ್ಜಿನ ನೋಡಿದ್ಯಾ? ಫೋಟೋ ನೋಡಿದ್ದೀನಲ್ಲ. ಹೌದಾ? ಈ ಕಡೆ ಬಾ, ಅಲ್ಲಿ ಟಿವಿ ಎಲ್ಲ ಬರುತ್ತೆ. ಆ ಫೋಟೋ ಇಲ್ಲಿ ಹಾಕಿದ್ದೆ. ನಮ್ಮನೇಲಿ ನಿಮ್ಮ ಅಜ್ಜಿ ಅವ್ರು ನಿಂಗೆ ಅಜ್ಜಿ, ನಂಗೆ ಅತ್ತೆ, ಪಪ್ಪಂಗಮ್ಮ, ಅಮ್ಮಮ್ಮಂಗೆ ಬೀಗರು, ಬೀಗತಿ. ಏನದು ಚಿಚ್ಚಿ? ಸರಿ, ಅಜ್ಜಿನ ನೋಡ್ಬೇಕಾ ನೀನು? ಏನಂತ ಕೂಗ್ದೆ? ಕೂಗು, ಈಗ ಮಾತಾಡ್ತಾರವ್ರು. ಕೂಗು. ಅಜ್ಜಿ ಚಿಚ್ಚಿ ತಿನ್ ಬನ್ನಿ. ಯಾರಜ್ಜಿ ಅವರು? ನಿಮ್ಮ ಅಜ್ಜಿ. ಪಪ್ಪನಮ್ಮ. ನಿಂಗೆ ಇಷ್ಟನಾ ಅವರು? ಫೋಟೋದಲ್ಲಿ ಇದಾರಲ್ಲ, ನೋಡ್ದಲ್ಲ? ಇಲ್ವಾ? ಸರಿ, ಕೇಳಿಸ್ಕೊಂಡಿದ್ದಾರಂತೆ ಅವರು. ಕನ್ಸಲ್ಲಿ ಬರ್ತಾರಂತೆ. ಇಲ್ಲ, ನಿನ್ನ ಹೊಟ್ಟೆ ಬಿಟ್ಟು ಬರ್ತಾರಂತೆ. ನಿನ್ನ ಮದುವೆ ಆದ್ಮೇಲೆ ನಿನ್ನ ಹೆಂಡತಿ ಹೊಟ್ಟೆ ಬಿಟ್ಟು ಬರ್ತಾರಂತೆ ನಿಮ್ಮ ಅಜ್ಜಿ. ನಿಮ್ಮಜ್ಜಿ. ಆಯ್ತಾ? ಓಕೆ ಎಸ್ ಸರ್. ಓಕೆ ಮಗನೆ.
ನಿನ್ ಕೈಲಿ ಮಗುವಾಗ ಆಟ ಆಡಕ್ಕೆ